ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಧೀರಕರಾಬ್ಜೋತ್ತಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯಧರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ವೈಕುಂಠ ದ್ವಾದಶಿಯ ದಿನ ವಿಶೇಷವಾಗಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಎಂಬುದಾಗಿ ನಮಗೆ ಪುರಾಣಗಳು ತಿಳಿಸಿಕೊಡುತ್ತದೆ. ಏಕಾದಶಿಗಳಲ್ಲಿ ಶ್ರೇಷ್ಠವಾದಂತಹ ಏಕಾದಶಿ ಇದು ವೈಕುಂಠ ಏಕಾದಶಿ. ವರ್ಷದಲ್ಲಿ ಬರುವಂತಹ 24 ಏಕಾದಶಿಗೂ ಒಂದೊಂದು ಹೆಸರು ಇದೆ. ಪುತ್ರದ, ಕಾಮದ, ಜಯ ಎಂಬುದಾಗಿ ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರಿದೆ. ಆ ಮಟ್ಟದಲ್ಲಿ ವೈಕುಂಠ ಏಕಾದಶಿಗೆ ಏನು ಹೆಸರು ಅಂತಂದರೆ ಮುಕ್ತಿದ ಅಂತ ಹೆಸರು. ಅಂತಹ ವೈಕುಂಠ ಏಕಾದಶಿ ಮಾರನೇ ದಿನ ಬರುವಂತಹ ದ್ವಾದಶಿಗೆ ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರೆ. ಈ ದ್ವಾದಶಿಗೆ ಮುಕ್ಕೋಟಿ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಅಂತಂದರೆ, ತ್ರೈಲೋಕ್ಯೆ ಯಾನಿ ತೀರ್ಥಾನಿ ಸರಾಂಸಿ ಸರಿತಸ್ತಥ ತೇಷಾಂ ಸ್ವಾಮಿತ್ವಮಾಪನ್ನಂ ಧರೆ ಸ್ವಾಮಿ ಸರೋವರಂ ಎಂಬುದಾಗಿ ಈ ಮೂರು ಲೋಕದಲ್ಲಿ ಇರುವಂತಹ ಏನೇನು ಪವಿತ್ರ ತೀರ್ಥಗಳು ಅಂತ ಇದೆ, ಆ ಎಲ್ಲ ತೀರ್ಥಗಳು ಕೂಡ ಈ ಮುಕ್ಕೋಟಿ ದ್ವಾದಶಿ ಈ ದಿನದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಆ ಎಲ್ಲ ಮುಕ್ಕೋಟಿ ತೀರ್ಥಕ್ಕೆ ಅಭಿಮಾನಿಯಾದ ದೇವತೆಗಳು ಇವರೆಲ್ಲರೂ ಕೂಡ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಬೇಕು ಎಂಬುದಾಗಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ವಿಶೇಷವಾಗಿ ತಾವು ಸ್ನಾನ ಮಾಡ್ತಾರೆ. ಮತ್ತೆ ತಾವು ಇಡೀ ದಿನ ಆ ತೀರ್ಥದಲ್ಲಿ ಸನ್ನಿಹಿತರಾಗಿರ್ತಾರೆ. ಅದನ್ನೇ ನಮಗೆ ವಾಮನ ಪುರಾಣ ತಿಳಿಸ್ತದೆ. ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಆಯಾಂತಿ ಸರ್ವತೀರ್ಥಾನಿ ಸ್ವಾಮಿ ಪುಷ್ಕರಣಿ ಜಲೇ ಎಂಬುದಾಗಿ ನಮಗೆ ತಿಳಿಸ್ತದೆ. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಈ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಅದರ ಮಾರನೇ ದಿನ ದ್ವಾದಶಿ, ಈ ಧನುರ್ಮಾಸ ದ್ವಾದಶಿಗೆ ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರೆ. ಇದರ ಕಾರಣ ಪುರಾಣ ನಮಗೆ ತಿಳಿಸುವಂತೆ ಆ ಮುಕ್ಕೋಟಿ ದೇವತೆಗಳು ಕೂಡ ತಮ್ಮ ವಿಶೇಷ ಪುಣ್ಯ ಸಂಪಾದನೆಗಾಗಿ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸನ್ನಿಹಿತರಾಗಿರ್ತಾರೆ. ಈ ದಿನ, ಈ ಮುಕ್ಕೋಟಿ ದ್ವಾದಶಿ ದಿನ ಈ ಸ್ವಾಮಿ ಪುಷ್ಕರಣಿ ಸ್ನಾನವನ್ನ ಮಾಡಬೇಕು. ಈ ದೇವತೆಗಳು ಸನ್ನಿಹಿತರಾಗಿದ್ದಕ್ಕೇನೆ ಈ ಮುಕ್ಕೋಟಿ ದ್ವಾದಶಿ ಎಂಬುದಾಗಿ ಇದಕ್ಕೆ ಹೆಸರನ್ನ ಪ್ರಾಚೀನರು ಕರೆದಿದ್ದಾರೆ. ಆದ್ದರಿಂದ ವಿಶೇಷವಾಗಿ ನಾವು ಮುಕ್ಕೋಟಿ ದ್ವಾದಶಿಯ ದಿನ ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನ ಮಾಡಲೇಬೇಕು. ಒಂದೊಂದು ತಿಂಗಳಲ್ಲಿ ಒಂದೊಂದು ತಿಥಿಯಲ್ಲಿ ಒಂದೊಂದು ತೀರ್ಥಗಳಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ನಮಗೆ ಪುರಾಣಗಳು ತಿಳಿಸ್ತವೆ. ಎಲ್ಲ ಕಡೆಗೂ ಹೋಗಿ ನಮ್ಮಿಂದ ಸ್ನಾನವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಪುರಾಣಗಳು ಮತ್ತೊಂದು ಉಪಾಯವನ್ನು ನಮಗೆ ಹೇಳ್ತದೆ. ಪ್ರತಿನಿತ್ಯ ನೀವು ಸ್ನಾನ ಮಾಡುವ ಸಂದರ್ಭದಲ್ಲಿ 3 ಬಾರಿ ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಸ್ವಾಮಿ ತೀರ್ಥಂ ಎಂಬುದಾಗಿ ಸ್ವಾಮಿ ಪುಷ್ಕರಣಿಯನ್ನ ಸ್ಮರಣೆ ಮಾಡ್ತಾ ನೀವು ಸ್ನಾನ ಮಾಡಿದರೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಫಲ ಬರ್ತದೆ ಅಂತ ಹೇಳ್ತದೆ. ಸಾಧ್ಯವಿದ್ದವರು ನಾವು ಅವಶ್ಯವಾಗಿ ಸಾಕ್ಷಾತ್ತಾಗಿ ಅಲ್ಲಿ ಹೋಗಿ ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನವನ್ನು ಮಾಡಿ ಮುಕ್ಕೋಟಿ ದ್ವಾದಶಿಯ ದಿನ ಸ್ವಾಮಿ ಪುಷ್ಕರಣಿ ಸ್ನಾನವನ್ನ ಮಾಡಬಹುದು. ಯಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಅನಾನುಕೂಲಗಳು ಇದೆ, ಅವರು ತಾವು ಇದ್ದಲ್ಲಿಂದೇ ತಾವು ವಿಶೇಷವಾಗಿ ಸ್ವಾಮಿ ತೀರ್ಥದ ಸ್ಮರಣೆಯನ್ನು ಮಾಡಿ ಅವತ್ತಿನ ದಿನ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ವಿಶೇಷವಾಗಿ ನಾವು ಕೂಡ ಆ ದಿನ ಸ್ವಾಮಿ ತೀರ್ಥದ ಸ್ಮರಣೆಯನ್ನು ಮಾಡಿ ಆ ವ್ರತವನ್ನು ಆಚರಿಸೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.